ಕುಮಾರಸ್ವಾಮಿ ಕುಟುಂಬಕ್ಕೆ ಭೂ ಒತ್ತುವರಿ ಕಂಟಕ ಎದುರಾಗಿದೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ಮತ್ತೆ ಗರಂ ಆಗಿದೆ. ಒತ್ತುವರಿ ತೆರವು ಮಾಡಲು ವಿಳಂಬ ಮಾಡಿದ್ದಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರಿ ಅಧಿಕಾರಿಗಳನ್ನು. ಇಂದು ಒತ್ತುವರಿ ತೆರವಿಗೆ ಹಾಗಾಗಿ ಕಂದಾಯ ಇಲಾಖೆ ಮುಂದಾಗಿದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿಯ ಆರೋಪ ಏನಿದೆ, 14 ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿರುವಂತಹ ಆರೋಪ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಈಗ ಜಂಟಿ ಸರ್ವೆ ಆಗಿದೆ. ಎಚ್ಡಿಕೆ ತೋಟದ ಮನೆ ಸುತ್ತ ಜಾಗವನ್ನ ತೆರವು ಮಾಡುವುದಕ್ಕೆ ಸಿದ್ಧತೆ ಆಗ್ತಾ ಇದೆ. ಕೇತಗಾನಹಳ್ಳಿ ಗ್ರಾಮದ ಸ್ಮಶಾನ ಜಾಗ ಒತ್ತುವರಿಯ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಆ ಜಾಗವನ್ನ ಸರ್ವೆ ಸಹ ಮಾಡಲಾಗಿದ್ದು, ಆ ಜಾಗ ತೆರವು ಮಾಡುವುದಕ್ಕೆ ಈಗ ಕಂದಾಯ ಇಲಾಖೆಯಿಂದ ಸಿದ್ಧತೆ ಆಗ್ತಾ ಇದೆ. ಸರ್ವೆ ಮಾಡಿ ತುಂಬಾ ದಿನಗಳೇ ಆಗೋಯ್ತು, ಇನ್ನೂ ಸಹ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಹೀಗಾಗಿ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ಸಹ ತರಾಟೆಗೆ ತೆಗೆದುಕೊಳ್ತು. ಆ ನಂತರ ಈಗ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಒತ್ತುವರಿ ಕಾರ್ಯಕ್ಕೆ ಸಿದ್ಧತೆಗಳನ್ನ, ತೆರವು ಕಾರ್ಯಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಎಚ್ಡಿಕೆ ತೋಟದ ಮನೆ ಸುತ್ತಲಿನ ಜಾಗದ ತೆರವಿಗೆ ಸಿದ್ಧತೆ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಭೂ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. ಕಾನೂನು ಬಾಹಿರವಾಗಿ ಒತ್ತುವರಿಯಾಗಿದ್ರೆ ವಶಕ್ಕೆ ಪಡೆಯಿರಿ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಎಚ್ಡಿಕೆ ಪತ್ರ ಬರೆದಿದ್ದಾರೆ. ಕೇತಗಾನಹಳ್ಳಿ ಸರ್ವೆ ನಂಬರ್ 7ರಲ್ಲಿ 5 ಎಕರೆ 20 ಗುಂಟೆ ನನ್ನ ಜಮೀನಿದೆ. ನನ್ನ ಬಳಿ 1 ಎಕರೆ 25 ಗುಂಟೆ ಜಮೀನ್ ಮಾತ್ರ ಇದೆ. ಉಳಿದ ಜಮೀನನ್ನ ಹುಡುಕಿ ಹದ್ದುಬಸ್ತು ಮಾಡಿಕೊಡಿ ಅಂತ ಈಗ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಎಚ್ಡಿಕೆ ಪತ್ರ ಬರೆದಿದ್ದು, ಹೆಚ್ಚುವರಿ ಜಮೀನಿನ ಅನುಭವದಲ್ಲಿದ್ದರೆ ವಶಕ್ಕೆ ತೆಗೆದುಕೊಳ್ಳಿ. ಒತ್ತುವರಿ ತೆರವಿಗೆ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಎಚ್ಡಿಕೆ ಸಹ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಒತ್ತುವರಿ ಆರೋಪವನ್ನ ಕುಮಾರಸ್ವಾಮಿ ಅವರು ಎದುರಿಸ್ತಾ ಇದ್ರು. ಇದರ ಮಧ್ಯೆ ಈಗ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ನನ್ನ ಜಮೀನ್ ಇಷ್ಟು, ಆದ್ರೆ ನಾನು ಉಪಯೋಗಿಸ್ತಾ ಇರೋದಿಷ್ಟು, ಹಾಗಾದ್ರೆ ಆ ಜಮೀನ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆಯಾ? ಶ್ವೇತಾ, ಏನಂತಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ತಿಂಗಳು 15ನೇ ತಾರೀಕು ಬೂತ್ ಕಂದಾಯ ಇಲಾಖೆಗೆ ಒಂದು ಪತ್ರವನ್ನು ಬರೆದಿರುವಂತದ್ದು. ಏನಂತಂದ್ರೆ ಸರ್ವೆ ನಂಬರ್ 7ರಲ್ಲಿ ನಂದು 5 ಎಕರೆ 12 ಕುಂಟೆ ಜಮೀನಿದೆ. ಆದ್ರೆ ಈಗ ಅದರೊಳಗಡೆ ನನಗೆ ಸಿಕ್ಕಿರುವಂತಹ ಜಮೀನು ಬರೀ 1 ಎಕರೆ 16 ಕುಂಟೆ. ಮಿಕ್ಕಿದ ಜಮೀನನ್ನು ನನಗೆ ಹುಡ್ಕೊಡಿ ಅಂತ ಒಂದು ಪತ್ರವನ್ನು ಕೂಡ ಕುಮಾರಸ್ವಾಮಿ ಅವರು ಬರೆದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಕಳೆದ 2 ದಿನಗಳ ಹಿಂದೆ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇವತ್ತು ಏನಂತಂದ್ರೆ ಕಂದಾಯ ಇಲಾಖೆಯವರು ಇವತ್ತು ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಧಾವಿಸ್ತಾ ಇರುವಂತದ್ದು. ಏನಂತಂದ್ರೆ ಇವತ್ತು ಸುಮಾರು 7, 8, 9, 10, 11, 12 ಹಾಗೂ 79 ಈ ದಾಖಲಾತಿಗಳಲ್ಲಿ ಸುಮಾರು 14 ಎಕರೆನ ಸರ್ಕಾರಿ ಗೋಮಾಳವನ್ನ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಈರಣ್ಣ ಒಂದು ಕಂಪ್ಲೇಂಟ್ ನ ದಾಖಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರುವ ಹಿನ್ನೆಲೆಯಲ್ಲಿ SITಗೆ ಕೂಡ ಒಂದು ರೆವಿನ್ಯೂ ಕೂಡ ನೀಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಇವತ್ತು ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಧಾವಿಸಿರುವಂತದ್ದು. ಏನಂತಂದ್ರೆ ಸುಮಾರು 14 ಎಕರೆ ಈ ಜಮೀನನ್ನು ಈಗಾಗಲೇ SIT ಅವರು ಸರ್ವೆ ಕೂಡ ನಡೆಸಿರುವಂತದ್ದು. ಆ ಸರ್ವೆಯಲ್ಲಿ ಈಗ ಆಲ್ರೆಡಿ ಅಧಿಕಾರಿಗಳು ಸರ್ವೆ ಕೂಡ ನಡೆಸಿ ಒಂದು ದಾಖಲಾತಿಗಳನ್ನ ಸರ್ಕಾರಕ್ಕೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕಂದಾಯ ಇಲಾಖೆ ಮತ್ತೆ ಪೊಲೀಸ್ ಅಧಿಕಾರಿಗಳು ಆ ಒಂದು ದಾಖಲಾತಿಗಳನ್ನ ಆ ಜಮೀನನ್ನ ಈಗ ಒತ್ತುವರಿ ಮಾಡ್ಕೊಳ್ಳಕ್ಕೆ ಬಂದಿರುವಂತದ್ದು. ಹಾಗಾಗಿ ಈಗ ಆಲ್ರೆಡಿ JCBಗಳು ಹಾಗೂ ಟ್ರ್ಯಾಕ್ಟರ್ ಕೂಡ ಈಗ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಧಾವಿಸ್ತಾರಂತದ ನೋಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಇನ್ನೇನು ಕೆಲವೇ ಸಮಯದಲ್ಲಿ ಈ ಒಂದು ಸರ್ವೆ ಕಾರ್ಯ ನಡೀತದೆ ಮತ್ತು ಒತ್ತುವರಿ ಕೂಡ ತೆರವುಗೊಳಿಸುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರ ಬಿಡದಿಯ ತೋಟಕ್ಕೆ ಈಗ ಸುಮಾರು 3 JCBಗಳು ಧಾವಿಸ್ತಾ ಇರುವಂತದ್ದು. ಏನಂತಂದ್ರೆ ಈಗ DC ಅವರ ನೇತೃತ್ವದಲ್ಲಿ, ಏನಂತಂದ್ರೆ ರಾಮನಗರ DCಯ ನೇತೃತ್ವದಲ್ಲಿ ಈ ಒಂದು ಸಂಪೂರ್ಣವಾಗಿ ತೆರವು ಕಾರ್ಯ ನಡೀಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ರಾಮನಗರದ ಬಿಡದಿಯ ತೋಟದ ಮನೆಗೆ ರಾಮನಗರದ DC ಕೂಡ ಧಾವಿಸ್ತಾ ಇರುವಂತದ್ದು ಈಗ ನೀವು ನೋಡ್ತಾ ಇರುವಂತದ್ದು. ಏನಂತಂದ್ರೆ ಈಗ ತೋಟದ ಮನೆಗೆ ಈಗ ರಾಮನಗರದ DC ಹಾಗೂ SP ಇಬ್ರು ಕೂಡ
ಅಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಂದ್ರೆ ಸುಮಾರು 14 ಎಕರೆ ಏನು ಸರ್ಕಾರಿ ಭೂಮಿಯನ್ನು ಒತ್ತುವರಿಯಾಗಿತ್ತು, ಆ ಒಂದು ಒತ್ತುವರಿಯನ್ನು ಕೂಡ ತೆರವುಗೊಳಿಸುವಂತ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ರಾಮನಗರದ ಬಿಡದಿಯ ತೋಟದ ಮನೆಗೆ ಈಗ ಅಧಿಕಾರಿಗಳು ಕೂಡ ಧಾವಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸರ್ವೆ ಕಾರ್ಯ, ಒತ್ತುವರಿ ಕಾರ್ಯ ಕೂಡ ನೆರವೇರುತ್ತೆ. ಸ್ಮಿತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.